ಹಿಂಗೆ ವಸ್ತ್ರದೊಡ್ಡಿ ಅಂತ ಗ್ರಾಮ, ದೊಡ್ಡ ಶ್ರೀಮಂತರು, ಅಗರ್ಭ ಶ್ರೀಮಂತರು. ತಂದೆ ತಾಯಿಗೆ ಒಬ್ಬಳೇ ಮಗಳು, ಭಾಳ ಮುದ್ದಿನಿಂದ ಸಾಕ್ಬಿಟ್ರು, ಭಾಳ ಮುದ್ದು. ಏನು ಪ್ರೀತಿ ಅದರಲ್ಲೂ ಅಪ್ಪನಿಗೆ ಮಗಳು ಅಂದರೆ ಭಾಳ ಪ್ರೀತಿ. ಕೆಸ್ತರ್ಗೆ ಹೋದಾಗ, ಮದ್ದೂರ್ಗೆ ಹೋದಾಗ, ಮಂಡಿಗೆ ಹೋದಾಗ ಒಂದೊಂದು ಕವರ್ ಚಿಪ್ಸು ಪಪ್ಸು ಎಲ್ಲ ತಂದು ಕೊಡುವ. ಒಬ್ಬಳೇ ಮಗಳು, ಏನು ಕೆಲಸ ಮಾಡೋಂಗಿಲ್ಲ, ಕುಂತಾವು ಚೆನ್ನಾಗಿ ತಿನ್ಕೊಂಡು ಧಾರಾವಾಹಿ ನೋಡ್ತಾ ಕಾಲ ಕಳೆದುಬಿಟ್ಲು. 18 ವರ್ಷ ವಯಸ್ಸಾಗೋದಕ್ಕೆ 138 kg ತೂಕ ಬಂದ್ಲು. 138 kg ತೂಕ, 3.5 ಅಡಿ ಎತ್ತರ. ಏನು ರೋಡಲ್ಲಿ ಹೋಯ್ತಿದ್ರೆ ಗಿರಿರಾಜ ಕೋಳಿ ಉಳ್ಳಾಡ್ದಂಗೆ ಉಳ್ಳಾಡ್ತಾಳೆ ತಾಯಿ. ದೇಹ ಬೆಳಿಲಿಲ್ಲ, ಅಹಂಕಾರ ಬೆಳೆದ್ಬಿಡ್ತು. ದೊಡ್ಡವ್ರ ಮಾತಿಗೆ ಗೌರವ ಇಲ್ಲ, ಅಪ್ಪನ ಮಾತಿಗೆ ಬೆಲೆ ಇಲ್ಲ, ಅಮ್ಮನ ಮಾತು ಲೆಕ್ಕವೇ ಇಲ್ಲ. ಯಾರು ಬಂದರೆ ನನಗೇನು, ನಾನು ಯಾರಿಗೆ ಗೌರವ ಕೊಡಬೇಕು ಅನ್ನೋ ಅಹಂಕಾರ ಹೆಣ್ಣು ಮಗಳಿಗೆ. ಊರಲ್ಲೊಂದು ಪಟ್ಲದ ಅಮ್ಮನ ದೇವಸ್ಥಾನ ಇತ್ತು. ಊರಿಂದ ಆಚೆ 1 ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನ. ಏನೋ ಅವತ್ತು ವಿಶೇಷ, ಆಷಾಢ ಶುಕ್ರವಾರ ಪೂಜೆ, ಮಧ್ಯಾಹ್ನ 12 ಗಂಟೆಗೆಲ್ಲ ಬರ್ರಿ ಅಂತ ಊರು ತುಂಬ ಡಂಗೆ ಉರಸಾರದು. ಈ ತಾಯಿ ಹೇಳ್ತಾಳೆ ಮಗಳಿಗೆ, ಹೋಗವ ಇವತ್ತಾರು ದೇವಸ್ಥಾನಕ್ಕೆ ಹೋಗಿದ್ದು ಬಾ, ಈ ಊರು ಬಿಸಿಲಲ್ಲಿ ನಾನು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದ, ನೀನೇ ಹೋಗು ಅಂತ. ನಾನು ಹೋಗಿವ್ನು 20 ವರ್ಷದಿಂದ 30 ವರ್ಷದಿಂದ ಹೋಗಿವ್ನು ಕಣವ, ಮುಂದೆ ವರ್ಷ ಮದುವೆ ಮಾಡಬೇಕು, ನೀನು ಹೋಗು ಅಂತ. ನಾನು ಹೋಗೋದಿಲ್ಲ ಅಂತೇಳಿ ಅವ್ರವ್ವ ಬಿಡಲಿಲ್ಲ, ಬಲವಂತೆ ಮಾಡಿ ಎಳ್ಕೊಂಬ ಸ್ನಾನ ಮೇಲೆ ಕುಂಡ್ರಿಸಿ ಚೆನ್ನಾಗಿ ನೀರು ಕಾಯಿಸಿದ್ಲಿ, ಬಿಸಿನೀರು ಚೆನ್ನಾಗಿ ಸ್ನಾನ ಮಾಡಿಸಿ, ಹೊಸಬಟ್ಟೆ ಹಾಕ್ಸಿ, ಪೂಜೆ ಸಾಮಾನು ಕೈ ಕೊಟ್ಲು, ಹೋಗಿ ಪೂಜೆ ಮಾಡಿಸ್ಕೊಂಬಂದು ಬೀದಿಗೆ ಬತ್ತಾಳಿ ಹೆಣ್ಮಗಳು. ಬಿಸಿಲು ಹೊಡೀತಾ ಇದೆ. ಅಯ್ಯೋ, ಈ ಊರು ಬಿಸಿಲಲ್ಲಿ ಯಾವುದವ ಹಬ್ಬ ಮಾಡೋರು, ನಮ್ಮೂರು ಯಜಮಾನ್ರಿಗೆ ಅಂತ ದೊಡ್ಡ ರೋಗ ಬಂದಿರೋದು, ಈ ಟೈಮಲ್ಲಿ ಹಬ್ಬ ಮಾಡೋದು. ಈ ಬಿಸಿಲಲ್ಲಿ ಈ ಪಡ್ದಮ್ಮಂಗೆ ಪೂಜೆ ಬೇರೆ ಬೇಕಾ? ಪಡ್ದಮ್ಮನೂ ಬೋದದ್ದಾಯಿತು, ಅವ್ರ ಊರು ಯಜಮಾನ್ರೂ ಬೋದದ್ದಾಯಿತು, ಅವ್ರ ಅವ್ವನೂ ಬೋದದ್ದಾಯಿತು. ಏನು ವಾಲಾಡ್ಕೊಂಡು ಜಂಬೂ ಸವಾರಿ ಆನೆ ಬಂದಂಗೆ ಬಂದೆ ದೇವಸ್ಥಾನಕ್ಕೆ. ದೇವಸ್ಥಾನ ಪೂಜೆ ಮಾಡ್ತಿದ್ದು ಪೂಜಾರಪ್ಪರಿಗೆ ಆಶ್ಚರ್ಯ, ಈ ಹೆಣ್ಮಗಳು ಯಾವತ್ತೂ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಇವತ್ತು ಬಂದ್ಬಿಟ್ಟವಳೆ. ಇವರಪ್ಪ ನಮ್ಮೂರಿಗೆ ದೊಡ್ಡ ಶ್ರೀಮಂತ, ಎಲ್ಲರೂ ಮಂಗಳಾರತಿ ತಟ್ಟೆಗೆ 2 ರೂಪಾಯಿ 5 ರೂಪಾಯಿ ಹಾಕ್ತಾರೆ. ಈ ಹೆಣ್ಮಗಳು ಗ್ಯಾರಂಟಿ 100 ರೂಪಾಯಿ ಹಾಕಿ ಹಾಕ್ತಾಳೆ ಅಂತ ಅವನು. ಎಲ್ಕ ತೀರ್ಥ ಅಂತ ಎಳ್ನೀರು ಕೊಡ್ತಿದ್ದ, ಇವಳು ಸ್ವಲ್ಪ ಜೇನುತುಪ್ಪನೂ ಸೇರಿಸ್ಕೊಟ್ಬಿಟ್ಟ ಕೈಗೆ ಇಸ್ಕೊಂಡು ನೋಡ್ತಾಳೆ. ಜೇನುತುಪ್ಪ ಸ್ವಲ್ಪ ಕೆಂಚಿ ಎತ್ಕೊಳಕೊಳೆ ಹಂಗೆ ಕಂಡುಬಿಡ್ತು. ಇವಳಯ್ಯ ಇದೇನವ ಹಿಂಗದೆ, ಈ ಪೂಜಾರಪ್ಪನ ಕೈ ನೋಡಿದ್ರೆ ಇಟ್ಟುಣೋಕೆ ಆಗೋದಿಲ್ಲ, ಇನ್ನು ಹುಟ್ಟರು ಪಂಚವಾಗದು 1 ವರ್ಷ ಆಗಿರುವಂಗೆ ಅದಲ್ಲಪ್ಪ. ಕುಡಿವ ಅಂದರೆ ವಾಂತ ಬಂದಂಗೆ ಆಯ್ತದೆ, ಬಿಸಾಡ್ಬಿಡುವ ಅಂದರೆ ಜನ ಬೇರೆ ಸುತ್ತ ನಿಂತ್ಕೊಂಡ್ಬಿಟ್ಟವ್ರೆ. ಹೆಣ್ಣು ಮಕ್ಳಿಗೆ ಅಹಂಕಾರ ಅನ್ಕೋತಾರೆ. ಆ ಕಡೆ ಈ ಕಡೆ ನೋಡ್ಬಿಟ್ಟು ಕುಡಿಲಂಗೆ ಮಾಡಿದ್ಲಷ್ಟೇ, ಮೂಗು ತಲೆಗೂ ಸಾರ್ಕೊಂಬಿಟ್ಲು ಜೇನುತುಪ್ಪ. ಈ ಕಡೆಯಿಂದ 1 ಮೈಲಿ ಹೋಗಿದ್ಲು ಹೆಣ್ಮಗಳು, ಆ ಕಡೆಯಿಂದ 1 ಮೈಲಿ ಬಂದ್ಲು. ಪೂಜೆ ಸಾಮಾನು ಬಿಸಾಕದ್ದೆ, ರೂಮ್ ಒಳಕ್ಕೆ ಹೋಗಿ ಬಿಗೆ ಚಿಲ್ಕ ಹಾಕೊ ಮಲ್ಕೊಂಬಿಟ್ಲು. ಏನು ಬಿಸಿನೀರು ಉಯ್ಕೊಂಡಿದ್ಕೋ, ಬಿತ್ತಲ್ಲಿ ಹೋಗಿದ್ದು ಬಂದಿದ್ಕೋ ಚೆನ್ನಾಗಿ ನಿದ್ದು ಬಂದು ಮಲಗ್ಬಿಟ್ಟವಳು. ಆ ರೂಮಲ್ಲಿ ಅಕ್ಕಿ ಮೂಟೆ ರಾಗಿ ಮೂಟೆ ಎಲ್ಲ ಗುಡ್ಡೆ ಹಾಕಿದ್ರು. ಇಲಿ ಜಾಸ್ತಿ ಇದ್ದು, ಯಾವುದೋ ಇಲಿ ಮರಿ ಬತ್ತು, ಮೈ ಮೇಲೆಲ್ಲ ಓಡಾಡ್ತು, ಎಚ್ಚರವೇ ಇಲ್ಲ, ಕುಂಬ್ಕಂಡು ನಿದ್ದೆ ಬಂದು ಮನಗವಳು ಹೆಣ್ಮಗಳು. ಮೂಗತ್ರ ಬಂದು ನೆಕ್ ನೋಡ್ತದೆ, ಮೂಗು ಸೀಗದೆ, ಅಲ್ಲಲ್ಲ ಏನು ಚೆನ್ನಾಗದೆ ಮೂಗು ಅಂತ ಬಿಲ್ದೊಳಗೆ ಹೋಯ್ತು ವಾಪಸ್ಸು. ಅವರಪ್ಪ ಅವ್ವ ಚಿಕ್ಕಪ್ಪ ದೊಡ್ಡವ ಇಡೀ ಇಲಿ ಫ್ಯಾಮಿಲಿ ಎಲ್ಲ ಬಂದ್ಬಿಡ್ತು. 8-9 ಇಲಿ ಕೆರ್ಕೊಂಡು ಮಾಲಮ್ಮೆ ಹಬ್ಬ ಮಾಡ್ದಂಗೆ ಆಯಿತು. ಮೂಗುನ ತುದಿಯೆಲ್ಲ ಹಸುವಾಗಿ ತಿನ್ಕೊಂಡು ಸಂಜೆ 5 ಗಂಟೆಗೆ ಎಚ್ಚರ ಆಯಿತು. ಯಾಕೋ ಮೂಗು ಉರಿತದೆ ಅಂತ ಎದ್ದು ಕನ್ನಡಿ ನೋಡಿದ್ರೆ ಮೂಗು ಉರಿದೆ, ಮೂಗೇ ಇಲ್ಲ ಅಲ್ಲಿ. ಏನವ ಅಲ್ಲು, ಅಯ್ಯೋ ಮೂಗೇನಾಯ್ತವೋ, ಮನೆ ಕಂಡಾಗ ಚೆನ್ನಾಗಿತ್ತಲ್ಲವ. ಕರ್ಕೊಂಡೋದ್ರು, ಕಾರ್ ಮಾಡ್ಕೊಂಡು, ಡಾಕ್ಟ್ರೇ ಅಯ್ಯೋ ನನ್ನ ಮಗಳು ಬದುಕಿಂಗಾಯ್ತು ಡಾಕ್ಟ್ರೇ, ಒಂದು ಮೂಗು ಹಾಕ್ಬಿಡಿ ಡಾಕ್ಟ್ರೇ ಅಂದರು. ಅವರಂದ್ರು, ಏನು ಮೂಗು ಹಾಕೋಕೆ ಬ್ರಾಹ್ಮಣ ನಾನು, ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತೀವಿ, ಪ್ಲಾಸ್ಟಿಕ್ ಮೂಗು ಹಾಕ್ತೀವಿ, ಮೂಗು ನನಗೆ ಕಾಣ್ತದೆ, ಮೂಗಂತೂ ಅಲ್ಲ, 5 ಲಕ್ಷ ಖರ್ಚಾಯ್ತದೆ ಅಂದರು. ಹೆಂಗೋ ಖರ್ಚು ಮಾಡಿ ಪ್ಲಾಸ್ಟಿಕ್ ಮೂಗು ತಗೊಳಿಸಿದ್ರು ಡಾಕ್ಟ್ರು. ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಬರುವಾಗ ಅವ್ರ ಅವ್ವ ಕೇಳಿದ್ಲು, ಡಾಕ್ಟ್ರೇ ನನ್ನ ಮಗಳು ಮಾತನ್ನೇ ಆಡ್ತಿಲ್ವಲ್ಲ. ಮಾತೆಲ್ಲ ಇಲ್ಲ ಕಣ್ ಹೋಗವ, ಯಾವುದೋ ಇಲಿ ಮರಿ ಒಳಗೆ ನುಗ್ಬಿಟ್ಟು ಎಲ್ಲ ನರೆಲ್ಲ ಕಿತ್ತಾಕ್ಬಿಟ್ಟದೆ, ಮಾತೆಲ್ಲ ಸ್ಟಾಪ್ ಆಗಿಬಿಟ್ಟದೆ. ಪಯ್ಯಪ್ಪಿಯನ್ಕ ಇರ್ತಾಳೆ, ಕರ್ಕೊಂಡು ಹೋಗು. ಕರ್ಕೊಂಬಂದ್ರು ಮನೆಗೆ, ಏನೋ ತುರ್ಗು ಸುದ್ದಿ ಆಗ್ಬಿಡ್ತು. ಯಾವ ಗಂಡು ಮನೆ ತಗ ಬತ್ತಿಲ್ಲ. ಆ ಊರಲ್ಲಿ ಒಬ್ಬ ದಳ್ಳಾಳಿ ಇದ್ದ, ಬಾಯಿಲ್ ಮಗ ಮಂಡ್ಯದ ಕಡೆ ಹೋಯ್ತಿಯಲ್ಲ, ಎಲ್ಲಾರ ಒಂದು ಗಂಡು ಪತ್ತೆ ಮಾಡ್ಕೊಂಬಂದ್ಬಿಡು, ನಿನಗೆ 1 ಲಕ್ಷ ಕಮಿಷನ್ನು ಅಂತ. ಫೋಟೋ ಕೊಡೋನು ಜಾಬ್ಗೆ ಇಸ್ಕೊಂಬಡಿಕ ಹೊಟ್ಬಿಟ್ಟ, ಇವನು 1 ಲಕ್ಷ ಸಂಪಾದನೆ ಮಾಡೋಸೆ ದಳ್ಳಾಳಿ. ಮಾತಾಡ್ಕೊಂಡು, ಯಾವ್ರ ಸ್ವಾಮಿ? ನಮ್ದಿಲ್ಲ ಸ್ವಾಮಿ, ಕೆಸ್ತೂರು ಪಕ್ಕ ವಸ್ತ್ರದೊಡ್ಡಿ ಅಂತ. ನಮ್ದಿಲ್ಲ ಕಣ್ಣಿ, ಬನ್ನಿ ಪಕ್ಕದ ಊರೇ ಕಣ. ಆಮೇಲೆ ಏನು ಸಮಾಚಾರ, ಹೆಂಗೆ ಎತ್ತ ಏನೋ? ಸ್ವಾಮಿ ಏನಿಲ್ಲ, ನಮ್ಮ ಹುಡುಗನಿಗೊಂದು ಹೆಣ್ಮಗ ಬೇಕಾಗಿತ್ತು, ನಿಮ್ಮೂರಲ್ಲಿ ಯಾವ್ದಾರ ಹುಡುಗಿ ಇದ್ದದ ಅಂದ. ಇವನಿಗೆ ಜೀವ ಜುಮ್ ಅಂದ್ಬಿಡ್ತು. ಇವನು ಗಂಡು ಹುಡಿಕೊಂಡು ಹೋಗವನೇ. ಅಲ್ಲಲ್ಲ ಹುಡ್ಕಾಡ್ತಿದ್ದು ಬಳ್ಳಿ ಕಾಲು ಬಂಚಿಗೆ ಹಾಕೋಣಂಗೆ ಆಯ್ತಲ್ಲ ಅಂತ.
ನಮ್ಮೂರಲ್ಲಿ ಒಬ್ಬ ದೊಡ್ಡ ಶ್ರೀಮಂತರು ಮಗಳವಳೆ ಬೂದುಗುಂಬಳಕಾಯಿ ನಂಗೆ ಭಾಳ ಚೆನ್ನಾಗಿ ಒಳ್ಕಂಡ್ರಿ ಅಂತ. ಹೌದಾ? ನಮ್ಮ ಅಣ್ಣನ ಮಗ ಒಬ್ಬ ಸಾರ್ ತುಂಬ ಜೆಂಟ್ಲ್ಮ್ಯಾನ್, ತುಂಬ ಚೆನ್ನಾಗಿ ರಾಜ್ಕುಮಾರ್ ಇದ್ದಂಗೆ ಅವನು. ಹೌದೇ? ಫೋಟೋ ಕೊಡಿ ಅಂದ. ಇವನು ಹುಡುಗನ ಫೋಟೋ ಇಸ್ಕೊಂಡ, ಅವ್ನು ಹುಡುಗಿ ಫೋಟೋ ಇಸ್ಕೊಂಡು ಫೋಟೋ ನೋಡ್ಕೊಂಡು ಅನ್ಕೊಂಡ್ರು, ಆಹಾ ಗಂಟು ರಾಜ್ಕುಮಾರ್ ಇದ್ದಂಗೆ ಅವನೇ, ಹೆಂಗೋ ನಮ್ಮ ಹೆಣ್ಣು ಮೂಗಿಲ್ಲ, ಗಂಟು ಹಾಕ್ಸ್ಬಿಟ್ರೆ 1.5 ಲಕ್ಷ ಕಮಿಷನ್ ಹೊಡ್ಕೋಬೋದು ಅಂತ ಇವನು. ಅವನು ಹೆಣ್ಣೊಳ್ಳೆ ಭಾಳ ಚೆನ್ನಾಗದು, ದಪ್ಪಗೆ ನಮ್ಮ ಇದಂಗೆ ಹೆಂಗೂ ಕೈ ಇಲ್ಲ, ಗಂಟು ಹಾಕ್ಸ್ಬಿಟ್ರೆ ನಾನು 1 ಲಕ್ಷ ಕಮಿಷನ್ ಹೊಡ್ಕೋಬೋದು ಅಂತ ಅವನು. ಇಬ್ಬರು ಕಾಟಿ ಪೋಟಿ ಮಾಡಿದ್ರು. ಆಮೇಲೆ ಹೆಣ್ಣು ಹೆಂಗಪ್ಪ ಗುಣ ಅಂದ ಅವನು. ಹೆಣ್ಣು ಹೆಂಗೆ ಅಂದರೆ ನೀವು ಯಾರು ಏನಾದರೂ ಮಾತಾಡಿ ಆ ಹೆಣ್ಮಗ ಒಂದು ಮಾತನ್ನೂ ಆಡೋದಿಲ್ಲ ಅಂದ. ಮೊದಲೇ ಮಾತು ಬಿಡೋದಿಲ್ಲ, ಅದೆಲ್ಲಿ ಮಾತಾಡೋದು. ಆಮೇಲೆ ಗಂಡು ಹೆಂಗೆ ಅಂದ. ಗಂಡು ಅಂದರೆ ಏನು ತಿಳ್ಕೊಂಡಿದ್ದೀರಿ? ಹೊಸರು ದೊಡ್ಡಿ ಬೊಮ್ಮನಾಯ್ಕಳ್ಳಿ ಜನವೆಲ್ಲ ಒಟ್ಟಿಗೆ ಸೇರ್ಕೊಂಡ್ರು ಅವನದೊಂದು ಎಡಗೈ ಬಗ್ಸೋಕೆ ಆಗೋದಿಲ್ಲ ಅಂದ. ಅದು ಮರ್ತು ಕೈ ಅದನ್ನೂ ಬಗ್ಸಂಗಿಲ್ಲ. ಇಬ್ಬರು ಸೇರಿ ಹೆಂಗೋ ಕಾಟಿ ಬೋಟಿ ಮಾಡಿ ಮದುವೆ ಮಾಡಿಬಿಟ್ರು. 101 ಸುಳ್ಳು ಹೇಳು ಒಂದು ಮದುವೆ ಮಾಡು ಅಂದಂಗೆ. ಗಂಡು ಹೆಣ್ಣು ಕರ್ಕೊಂಡು ಮನೆಗೆ ಹೋಯ್ತು. 8 ದಿನ ಆಗದೆ ಹೆಣ್ಣು ಮಾತನಾಡೋಲ್ತು. ಈ ಗಣ್ಣವ್ರ ಅಪ್ಪನಿಗೆ ಅನುಮಾನ, ಹೆಂಡ್ತಿ ಕರೆದ ಬಾಯಲ್ಲಿ, ಅಲ್ಲ ಇಲ್ಲೆಲ್ಲೂ ಹೆಣ್ಣಿಲ್ಲ ಅಂತ ಹೊಸರು ದೊಡ್ಡಿಗೆ ಹೋಗಿ ಒಂದು ಹೆಣ್ಣು ತನ್ನ ಮೈದಂಗೆ ಮದುವೆ ಮಾಡೋದು. ಆ ಹೆಣ್ಮಗ ಏನು ಮಾತನಾಡೋದಿಲ್ಲ. ನನ್ನ ಒಂದಿನ ಮಾವ ಕಾಫಿ ಕುಡಿ ಅಂತ ಕೇಳಲಿಲ್ಲ, ನಿನ್ನ ಅತ್ತೆ ಊಟ ಮಾಡು ಅಂತ ಕೇಳಲಿಲ್ಲ, ಏನು ಮಾತೇನು ಬರೋದಿಲ್ಲ ವ್ಯಂಗ ಹೆಣ್ಮಗಳಿಗೆ ಅಂತ. ಅದಕ್ಕೆ ಅವಮ್ಮಂದ್ಲು, ಸುಮ್ಮಿರು, ಹಂಗೆಲ್ಲ ಅನ್ನಕ್ಕೆ ಹೋಗಬೇಡ, ನಮ್ಮ ಕಡೆ ಹೆಣ್ಮಕ್ಳು ಹಂಗೆ ಅನ್ಕೊಂಡ, ಹೊಸರು ದೊಡ್ಡಿ ಕಡೆ ಹೆಣ್ಮಕ್ಳು ನಯ ನಾಜುಕ್ ಜಾಸ್ತಿ, ಅತ್ತೆ ಮಾವದಿರ ಮುಂಚರೆ ಗಂಡಿರು ಮಾತಾಡ್ಸೋದಿಲ್ವಂತೆ ಅಂದ್ಲು. ಅಯ್ಯೋ ನಾವಿರೋದಕ್ಕೆ ಪಾಪ ಅವರಿಬ್ರು ಮಾತಾಡ್ತಿಲ್ಲ, ಮನೆ ಬೇರೆ ಚಿಕ್ಕದು, ಈಗ ಒಂದು ಕೆಲಸ ಮಾಡು, ನಡಿ ಧರ್ಮಸ್ಥಳಕ್ಕೆ ಹೋಗಿ ಬರುವ, ಹೆಂಗೂ ನಿಂಗೆ ಫ್ರೀ, ನಂಗೆ ಅರ್ಧ ಟಿಕೆಟು ನಡೆದೋಯ್ತದೆ ಅಂದ. ಇಬ್ಬರು ಬಸ್ ಹತ್ತು ಹೊಂಟೋಗ್ಬಿಟ್ರು. ಈ ಹುಡುಗನಿಗೂ ಆಸೆ, ಹೆಂಡ್ತಿ ಮಾತಾಡಿಲ್ಲಲ್ಲ, ಮಾತಾಡಿಸ್ಬೇಕು ಅಂತ ಬಂದ. ಪಕ್ಕದಲ್ಲಿ ಕುಂತವಳೆ, ಇವನು ಕುಂತ್ಕೊಂಡ. ಚಿನ್ನ, ಏನು ಚಿನ್ನ, ಮದುವೆ ಆಗಿ 8 ದಿವಸ ಆಯಿತು, ಮಾತೇ ಆಡೋದಿಲ್ಲ. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಎಂಗೇಜ್ಮೆಂಟ್ ಆಗೋದೇ ತಡ. ಇಷ್ಟಿಷ್ಟಾಗಲ್ಲ ಮೊಬೈಲ್ ತಗೊಂಡು ಮರದ ಮೇಲೆ ಮನೆ ಮೇಲೆ ಕೂತ್ಕೊಂಡು ಮಾತಾಡ್ತವೆ. ನೀ ಕೆಳಗೆ ಕೂತ್ಕೊಂಡು ಒಂದು ಮಾತಾಡಲ್ವಲ್ಲ, ಒಂದೇ ಒಂದು ಮಾತಾಡು ನನ್ನ ಬಂಗಾರ ಅಂದ. ಅವಳು ಓಹೋ ಅಂದರೆ ನನ್ನ ಜೊತೆಲಿ ಮಾತಾಡ್ದೆ ಇನ್ಯಾರ ಜೊತೆಲಿ ಮಾತಾಡ್ತಿ? ಒಂದು ನಿನ್ನ ಸುಮಧುರವಾದ ನುಡಿ ಕೇಳಬೇಕೆಂದು ಮನಸ್ಸು ಕಾತರಿಸುತ್ತಿದೆ, ಒಂದೇ ಒಂದು ಮಾತಾಡು ಸಿಂಗಾರ ಅಂದ. ಓಹೋ ನಿಂಗೆ ಮಾತಾಡೋಕ್ಕೆ ನಾಚಿಕೆ ಅಂತ ಕಾಣ್ತದೆ, ಬೇಡ ಬಿಡು ಪರವಾಗಿಲ್ಲ, ಒಂದು ಚಿತ್ರಗೀತೆ ಆಡು ಅಂದ. ಅವಳು ಆಡೋಂಗಿಲ್ಲ, ಅವ್ನು ಬಿಡೋಂಗಿಲ್ಲ. ನೋಡೋ 8 ದಿವಸದಿಂದ ನೀ ಮಾತಾಡಿಲ್ಲ, ಈಗ ಈ ಚಿತ್ರಗೀತೆ ನೀ ಆಡಲಿಲ್ಲ, ಬಸ್ ಹತ್ತಿಸ್ತೀನಿ, ನೀ ಊರಿಗೆ ಹೋಗು, ನಿನಗೂ ನನಗೂ ಸಂಬಂಧ ಇಲ್ಲ ಅಂತ. ಹೆಣ್ಮಗಳು ಭಯ, ನಮ್ಮಪ್ಪ ಕಷ್ಟಪಟ್ಟು ಮದುವೆ ಮಾಡೋನೆ, ಹೆಂಗೋ ಸುಮಾರಾಗಿ ಆಡ್ಬಿಡುವ ಅಂತ ಅವಳು ಶುರು ಮಾಡೇ ಬಿಟ್ಲು. ಈ ಅವನು ಸಿಡ್ಲು ಹೊಡೆದಂಗೆ ಆಗೋಯ್ತು. ಇದ್ಯಾವ ಗೀತೆ ಅಪ್ಪ ಇದು? ಓಹೋ ಇದ್ಯಾವ ಗೀತೆ ಅಪ್ಪ ಇದು? ಓಹೋ ಚೆನ್ನಾಗಿಲ್ಲ, ಇದು ಬೇಡ, ಇದು ಒಂದು ಕೆಲಸ ಮಾಡು, ನಂಗೆ ತುಂಬ ಇಷ್ಟ, ಗೋವಿಂದಾಯ ನಮ್ಮ ಸಾಂಗ್ ಆಡು ಅಂದ. ಶುರು ಮಾಡಿದ್ಲು. ಆ ಎ ಆ ಎ ಎ ಇ ಇ ಇ ಆ ಎ ಆ ಓ ಎ ಎ ಆ ಎ ಆ ಓ ಎ ಎ ಇ ಇ ಇ ಆ ಎ ಆ ಓ ಎ. ಏನ ಎಲ್ಲ ಸಾಂಗ್ನು ಆಹಾ ಈ ಓಹೋ ಅಕಾರ ಉಕಾರದಲ್ಲೇ ಆಡ್ತಿ? ಬೇಡ ಬೇಡ, ಒಂದು ಕೆಲಸ ಮಾಡು, ಫಾಸ್ಟಾಗಿರಲಿ ಸಾಂಗು, ನಮ್ಮ ಗುರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ದು ಸುಂಟ್ರಗಾಳಿ ಆಡು ಅಂದು. ಅವಳು ಶುರು ಮಾಡೇ ಬಿಟ್ಲು. ಅಯ್ಯೋ ನನ್ನ ಚಿನ್ನ ಎಷ್ಟು ಚೆನ್ನಾಗಿ ಆಡ್ತಿ ಅಂತ ಓಡ್ ಬಂದು ಮೂಗಿ ಹಿಡ್ಕೊಂಬಿಟ್ಟ. ಅವ್ನು ಮೂಗಿ ಹಿಡ್ಕೊಂಬಿಟ್ಟೆ, ಅವಳು ಬಿಗಿಯಾಗಿ ಕೈ ಹಿಡ್ಕೊಂಬಿಟ್ಲು. ಬುಡೆ ಕೈಯ ಬುಡೆ ಕೈಯ ಬುಟ್ಟಿ ಹೆಂಗೆ ಏನು ಕಿತ್ಕೊಂಬಿಟ್ಟ. ಅವನ ಕೈಗೆ ಮೂಗು ಬತ್ತು, ಅಮ್ಮನ ಕೈ ಹೊಂಟ.